ಚಾನಲ್. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದ್ರೆ ವಿಟಾಮಿನ್ಸ್. ಟಾಪಿಕ್ ಯಾವುದಪ್ಪ ಅಂತಂದ್ರೆ ವಿಟಾಮಿನ್ಸ್ or vitamins ಅಂತ ಕರೀತಾರೆ. ಸೊ ಟುಡೇಸ್ ಟಾಪಿಕ್ ಇಸ್ ವಾಟ್ ವಿಟಾಮಿನ್ಸ್. ಸೊ ಇಲ್ಲಿ ವಿಟಾಮಿನ್ಸ್ ಒಳಗೆ ಏನಾಗತ್ತಪ್ಪ ಅಂತಂದ್ರೆ ಟೈಪ್ಸ್ ಆಫ್ ವಿಟಾಮಿನ್ಸ್ ಆ್ಯಂಡ್ ಅದಕ್ಕೆ ಇದ್ರ ಇಂಪಾರ್ಟೆನ್ಸ್ ಏನು ಮತ್ತು ಇದ್ರದ್ದು ಡಿಸೀಸಸ್ಗಳೇನು ಮತ್ತು ಇದ್ರ ಸೋರ್ಸ್ ಆಫ್ ವಿಟಾಮಿನ್ಸ್ ಯಾವ್ಯಾವ್ದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಸ್ಟಡಿ ಮಾಡೋದು ಯಾವುದು ಈ ಸೀರೀಸ್ ಆಫ್ ವಿಡಿಯೋಸ್ ಕರೆಕ್ಟಾ. ಸೊ ಬಿಫೋರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ವಿಟಾಮಿನ್ಸ್ ಫಸ್ಟ್ ವಿಲ್ ಲರ್ನ್ ಹಿಯರ್ ವಾಟ್ ಈಸ್ ವಿಟಾಮಿನ್ಸ್. ಸೊ ನಾವು ಅದ್ರ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡೋಕ್ಕಿಂತ ಮೊದಲು ಏನಪ್ಪ ಅಂದರೆ ವಿಟಾಮಿನ್ಸ್ ಅಂದರೆ ಏನಂತ ಗೊತ್ತಿರಬೇಕು ನಾವು. ಸೊ ವಿಟಾಮಿನ್ಸ್ ಅಂದರೆ ಏನಪ್ಪ ಅಂತಂದ್ರೆ ಸೊ ದೀಸ್ ಆರ್ ದಿ ಟೈಪ್ ಆಫ್ ನ್ಯೂಟ್ರಿಯೆಂಟ್ಸ್ ವಿಚ್ ನೀಡೆಡ್ ಬೈ ಅವರ್ ಬಾಡಿ ಇನ್ ವೆರಿ ಸ್ಮಾಲ್ ಕ್ವಾಂಟಿಟಿ ಬಟ್ ವೆರಿ ಅಸೆನ್ಷಿಯಲ್. ವಿಟಾಮಿನ್ಸ್ ಅಂದರೆ ಏನಪ್ಪ ಅಂತಂದ್ರೆ ವಿಟಾಮಿನ್ಸ್ ಅಂದರೆ ಏನು? ವಿಟಾಮಿನ್ಸ್ ಆರ್ type of nutrients type of nutrients are needed by our body in small quantity ಕರೆಕ್ಟಾ. ಸೊ ಏನಂತ ಹೇಳ್ತೀವಿ what are vitamins means vitamins are type of nutrients are needed by our body in very small quantity. ಅಂದ್ರೆ ನ್ಯೂಟ್ರಿಯೆಂಟ್ಸ್ಗಳು ಏನಪ್ಪ ಅಂದ್ರೆ ಇಂಪಾರ್ಟೆಂಟ್ ಏನು ಕೊಡ್ತಾವಪ್ಪ ಅಂದ್ರೆ ನಮಗೆ. ಸೊ ವಿಟಾಮಿನ್ಸ್ ಏನದ ಒಂದು ಟೈಪ್ ಆಫ್ ನ್ಯೂಟ್ರಿಯೆಂಟ್ಸ್ ಪ್ರೆಸೆಂಟ್ ಅದ. ಸೊ ಅದೇ ನಮಗೆ ಇಂಪಾರ್ಟೆಂಟ್ ಏನದಪ್ಪ ಅಂದ್ರೆ ನಮ್ಮ ಬಾಡಿ ಒಳಗೆ ಪ್ರೆಸೆಂಟ್ ಇತ್ತಪ್ಪ ನಮಗೆ ಹೆಲ್ಪ್ಫುಲ್ ಅದ ಬಟ್ ವೆರಿ ಸ್ಮಾಲ್ ಕ್ವಾಂಟಿಟಿ ಒಳಗೆ ಇತ್ತು ಅಂತ ಗೊತ್ತದ ನಮಗೆ. ಸೊ ಈ ಕ್ಯಾಂಟಿಗೆ ಏನು ಕರಿತೀವಿ ಅಲ್ಲಿ ವಿಟಾಮಿನ್ಸ್ ಅಂತ. ವಿಟಾಮಿನ್ಸ್ ಆರ್ ಟೈಪ್ ಆಫ್ ನ್ಯೂಟ್ರಿಯೆಂಟ್ಸ್. ಇದು ಟೈಪ್ ಆಫ್ ನ್ಯೂಟ್ರಿಯೆಂಟ್ಸ್ ಏನು ನಮಗೆ ಎದಕ್ಕೆ ನೀಡೆಡ್ ಬೈ ಅವರ್ ಬಾಡಿ, ಎದಕ್ಕೆ ಅವರ್ ಬಾಡಿ ಬೇಕು. ಸೊ ಏನು ವೆರಿ ಸ್ಮಾಲ್ ಕ್ವಾಂಟಿಟಿ ಒಳಗೆ ಬೇಕು. ಸೊ ಹಾಗಿತ್ತಪ್ಪ ಅಂತಂದ್ರೆ ಇದು ಸ್ಮಾಲ್ ಕ್ವಾಂಟಿಟಿ ಅದ. ಸ್ಮಾಲ್ ಕ್ವಾಂಟಿಟಿ ಇದ್ದು ನಮಗೆ ಭಾಳಷ್ಟು ಏನಾಗಿದೆ ವೆರಿ ಇಂಪಾರ್ಟೆಂಟ್ ಅದ ಅಂತ ಹೇಳ್ತಾರೆ. ಹಾಗೆ ಇಂಪಾರ್ಟೆಂಟ್ ಅದ ಬಗ್ಗೆ ಸ್ಟಡಿ ಮಾಡಿ. ಸೊ ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ಸೊ ಇದು ಎದಕ್ಕೆ ಹೆಲ್ಪ್ ಆಗ್ತದೆ ಅಂದ್ರೆ ಡೆವಲಪ್ಮೆಂಟ್ ಒಳಗೆ ಹೆಲ್ಪ್ ಆಗ್ತದೆ. ಕರೆಕ್ಟಾ. ಡೆವಲಪ್ಮೆಂಟ್ ಒಳಗೆ ಆದಾಗ ನೆಕ್ಸ್ಟ್ ಏನಾಗ್ತದಪ್ಪ ಅಂತಂದ್ರೆ ಇದು ಗ್ರೋತ್ ಒಳಗೆ ಹೆಲ್ಪ್ ಆಗ್ತದೆ. ನೆಕ್ಸ್ಟ್ ಆಮೇಲೆ ಸ್ಕಿನ್ನಿಗೆ ಹೆಲ್ಪ್ ಆಗ್ತದೆ. ನೆಕ್ಸ್ಟ್ ಬೋನ್ಸಿಗೆ ಹೆಲ್ಪ್ ಆಗ್ತದೆ. ಆಮೇಲೆ ಐಗೆ ಹೆಲ್ಪ್ ಆಗ್ತದೆ. ಸೊ ಹೀಗೆ ಸೊ ಡಿಫ್ರೆಂಟ್ ಮ್ಯಾನರ್ಸ್ ಒಳಗೆ ಏನಾಗ್ತದೆ ಅಂದ್ರೆ ವಿಟಾಮಿನ್ಸ್ಗಳು ಭಾಳಷ್ಟು ಹೆಲ್ಪ್ಫುಲ್ ಆಗ್ತದೆ ಬಾಡಿ ಒಳಗೆ. ಏನಾದರೂ ಡೆವಲಪ್ಮೆಂಟ್ ಆಗಿರ್ಬೋದು, ಗ್ರೋತ್ ಆಗಿರ್ಬೋದು, ಸ್ಕಿನ್ ಆಗಿರ್ಬೋದು, ಬೋನ್ಸ್ ಆಗಿರ್ಬೋದು, ಐ ಆಗಿರ್ಬೋದು. ಸೋ ಮಚ್ ಏನಾಗ್ತದೆ ಇರೋದು ಹೆಲ್ಪ್ಸ್ ಎದ್ರದಪ್ಪ ಅಂತಂದ್ರೆ ನಮ್ದು ಏನಾಗತ್ತಪ್ಪ ಅಂದ್ರೆ ವಿಟಾಮಿನ್ಸ್ ನಮ್ಮ ಬಾಡಿ ಭಾಳಷ್ಟು ಹೆಲ್ಪ್ಫುಲ್ ಇದೆ ಅಂತ ಹೇಳ್ತೀವಿ. ಸೊ ಅಗೇನ್ ಏನಾಗ್ತದಪ್ಪ ಅಂದ್ರೆ ಭಾಳಷ್ಟು ಟೈಪ್ಸ್ ಆಫ್ ವಿಟಾಮಿನ್ಸ್ಗಳು ಬರ್ತಾವೆ. ಮೇಜರ್ಲಿ ಏನು ಮಾಡ್ತೀವಿ ಅಲ್ಲಿ ವಿಟಾಮಿನ್ಸ್ ಏನಂತ 2 ಟೈಪ್ಸ್ ಅವು ಬರ್ತಾವೆ ಅಂತ ಹೇಳ್ತೀವಿ. ಸೊ ಮೇಜರ್ಲಿ ಏನು ಬರ್ತಾವಪ್ಪ ಅಂದ್ರೆ ವಿಟಾಮಿನ್ಸ್ ಒಳಗೆ 2 ಟೈಪ್ಸ್ ಬರ್ತಾವೆ. ಏನಾಗ್ತದಪ್ಪ ಅಂದ್ರೆ ವಿಟಾಮಿನ್ಸ್ ಒಳಗೆ ಏನು ಬರ್ತಾವಲ್ಲಿ ವಿಟಾಮಿನ್ಸ್ ಕರೆಕ್ಟಾ. ವಿಟಾಮಿನ್ಸ್ ಒಳಗೆ 2 ಟೈಪ್ಸ್. ಒಂದೇನಪ್ಪ ಅಂತಂದ್ರೆ ವಾಟರ್ ಸಾಲ್ಯುಬಲ್ ಅಂತ ಬರ್ತದೆ. ವಾಟರ್ ಸಾಲ್ಯುಬಲ್ ಇನ್ನೊಂದು ಏನು ಬರ್ತಪ್ಪ ಅಂತಂದ್ರೆ ನಮ್ಮಲ್ಲಿ ಫ್ಯಾಟ್ ಸಾಲ್ಯುಬಲ್ ಅಂತ ಬರ್ತದೆ. ಸೊ ಏನಾಗ್ತದೆ ಎರಡು ಟೈಪ್ಸ್ ಆಫ್ ವಿಟಾಮಿನ್ಸ್ ಬರ್ತಾವೆ. ಒನ್ ಈಸ್ ಯಾವುದು ಈಸ್ ವಾಟರ್ ಸಾಲ್ಯುಬಲ್, ಇನ್ನೊಂದು ಯಾವುದಪ್ಪ ಅಂತಂದ್ರೆ ಫ್ಯಾಟ್ ಸಾಲ್ಯುಬಲ್ಸ್ ರೈಟಾ. ಸೊ ಏನಾಗ್ತದೆ ಬೇಸಿಕಲಿ ಎರಡು ಟೈಪ್ಸ್ ಆಫ್ ಏನಾಗ್ತದ 2 ಟೈಪ್ಸ್ ಏನು ಬರ್ತಾವೆ ಇಲ್ಲಿ ವಿಟಾಮಿನ್ಸ್ ಬರ್ತವೆ. ಒಂದು ವಿಟಾಮಿನ್ಸ್ ಯಾವುದು ವಾಟರ್ ಸಾಲ್ಯುಬಲ್ ವಿಟಾಮಿನ್ಸ್, ಇನ್ನೊಂದು ಯಾವುದು ಫ್ಯಾಟ್ ಸಾಲ್ಯುಬಲ್ ಏನಾಗ್ತದಪ್ಪ ಅಂತಂದ್ರೆ ಸೊ ವಿಟಾಮಿನ್ಸ್ಗಳು ಬರ್ತಾವ ಅಂತ ಹೇಳ್ತಾರೆ. ಈ ಟೋಟಲ್ ವಾಟರ್ ಪ್ಲಸ್ ಫ್ಯಾಟ್ ಸಾಲ್ಯುಬಲ್ ವಿಟಾಮಿನ್ಸ್ ಟೋಟಲ್ ಎಷ್ಟು ಬರ್ತಾವ ಅಂದ್ರೆ ಟೋಟಲ್ 30 ನಂಬರ್ಸ್ ಆಫ್ ವಿಟಾಮಿನ್ಸ್ಗಳು ಬರ್ತಾವೆ. ಸೊ ನಮಗೆ ಏನು ಮಾಡಬೇಕಪ್ಪ ಅಂದ್ರೆ ಟೋಟಲ್ ನಂಬರ್ ಆಫ್ ವಿಟಾಮಿನ್ಸ್ ನೀಡೆಡ್ ಅವರ್ ಬಾಡಿ ಮೀನ್ಸ್ ಹೌ ಮಚ್ 13. ಟೋಟಲ್ ನಮಗೆ ಎಷ್ಟು 13 ವಿಟಾಮಿನ್ಸ್ ಭಾಳಷ್ಟು ಇಂಪಾರ್ಟೆಂಟ್ ಅವ ರೈಟಾ. ಅದರಲ್ಲಿ ಬರುವಂಥದ್ದು ಮೇಜರ್ಲಿ 13 ನ್ಯೂಟ್ರಿಯೆಂಟ್ಸ್ಗಳು 2 ಕ್ಯಾಟಗರಿ ಆಗಿ ಡಿವೈಡ್ ಆಗಿದೆ. ಒಂದು ವಾಟರ್ ಸಾಲ್ಯುಬಲ್ ಅಂತ ಕರಿತೀವಿ, ಇನ್ನೊಂದು ಯಾವ್ದು ಕರಿತೀವಿ ಅಲ್ಲಿ ಫ್ಯಾಟ್ ಸಾಲ್ಯುಬಲ್ ಅಂತ ಕರಿತೀವಿ. ಈಗ ನೆಕ್ಸ್ಟ್ ಕ್ವಶನ್ ಬರ್ತದ, ಈಗ ವಾಟರ್ ಸಾಲ್ಯುಬಲ್ ಯಾವುದು ಮತ್ತೆ ಯಾವುದಪ್ಪ ಅಂತಂದ್ರೆ ಫ್ಯಾಟ್ ಸಾಲ್ಯುಬಲ್ ಯಾವುದು ಅಂತ ನೋಡೋಣ. ಫಸ್ಟ್ ನಾವೇನು ಮಾಡೋಣ ಇಲ್ಲಿ ವಾಟರ್ ಸಾಲ್ಯುಬಲ್ ಬಗ್ಗೆ ಸ್ಟಡಿ ಮಾಡೋಣ. ವಾಟರ್ ಸಾಲ್ಯುಬಲ್ ಫಸ್ಟ್ ವಾಟರ್ ಸಾಲ್ಯುಬಲ್
B2, vitamin B3, vitamin B5, vitamin B6, vitamin B7, vitamin B9, next vitamin B12, vitamin C. So ಏನಾಗ್ತದೆ ಟೋಟಲ್ ಇಷ್ಟು ನಮಗೇನು ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಯಾವ್ಯಾವು ವಿಟಮಿನ್ B1, ವಿಟಮಿನ್ B2, ವಿಟಮಿನ್ B3, ವಿಟಮಿನ್ ವಿಟಮಿನ್ B5, ವಿಟಮಿನ್ B6, ವಿಟಮಿನ್ B7, ವಿಟಮಿನ್ B9 ಮತ್ತು ವಿಟಮಿನ್ B12 and vitamin C are the types of water soluble. ಇವೆಲ್ಲ ಏನಾಗ್ತದೆ ಬೇಸಿಕಲಿ ನಮಗೆ ಇವು ಯಾವ್ದಾರ ಬರ್ತಾವಪ್ಪ ಅಂದ್ರೆ ವಾಟರ್ ಸಾಲ್ಯುಬಲ್ ಒಳಗೆ ನಮಗೆ these kind of vitamins ಬರ್ತಾವೆ ಅಂತ ಹೇಳ್ಬೋದು. ಸೊ ರೈಟಾ ಯಾವು ವಿಟಮಿನ್ B1, ವಿಟಮಿನ್ B2, ವಿಟಮಿನ್ B3, ವಿಟಮಿನ್ B5, ವಿಟಮಿನ್ B6, ವಿಟಮಿನ್ B7, ವಿಟಮಿನ್ B9, ವಿಟಮಿನ್ B12, ವಿಟಮಿನ್ C. These are the water soluble. ಇವೆಲ್ಲ ಎದ್ರದ್ದು ನಮಗೆ ವಾಟರ್ ಸಾಲ್ಯುಬಲ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಇನ್ನೊಂದು ಯಾವ್ದು ಬರ್ತಪ್ಪ ಅಂತಂದ್ರೆ ನಮ್ಮಲ್ಲಿ ಈಗ ಯಾವುದು ಫ್ಯಾಟ್ ಸಾಲ್ಯುಬಲ್. ರೈಟಾ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಫ್ಯಾಟ್ ಸಾಲ್ಯುಬಲ್. ಫ್ಯಾಟ್ ಸಾಲ್ಯುಬಲ್ vitamins. So fat soluble vitamins, vitamin A, vitamin B, sometimes ಏನು ಕರಿತೀವಿ ವಿಟಮಿನ್ ಅಂತಾನೂ ಕರಿತೇವೆ, ವಿಟಮಿನ್ಸ್ ಅಂತಾನೂ ಕರಿತೇವೆ. ಸೊ ಪ್ರೊನೌನ್ಸಿಯೇಷನ್ ಒಳಗೆ ಟೂ ವೇಸ್ ಇದೆ, ಒಂದು ವಿಟಮಿನ್ ಅಂತಾನೂ ಕರಿತೇವೆ, ಅಲ್ಲಿ ವಿಟಮಿನ್ಸ್ ಅಂತಾನೂ ಕರಿತೇವೆ. ರೈಟಾ ಸೊ ಹಿಯರ್ ನೀವು ಕೆಲವೊಂದು ಕಡೆ ಕೇಳಿರ್ಬೋದು. ಸೊ ಸಮ್ ಪೀಪಲ್ ವಿಲ್ pronounce like vitamins, some people will pronounce it as vitamins like so we can call vitamin A, vitamin B and vitamin B, vitamin K. Vitamin A, vitamin B, vitamin D and vitamin D, vitamin B and vitamin E and vitamin K. Okay. So these are the what fat soluble molecules, fat soluble vitamins. So what are the fat soluble vitamins? Vitamin A, vitamin D, vitamin E and vitamin K. Right? These are the fat soluble vitamins. Okay, which are the fat soluble vitamins? Vitamin A, vitamin B, vitamin D and vitamin E and vitamin K. So these are the types of vitamins which are fat soluble as well as the water soluble. Fat soluble no mata inu water soluble no ಅಂತ ಬರ್ತದೆ. ಸೊ ಇನ್ ನೆಕ್ಸ್ಟ್ ವಿಡಿಯೋಸ್ ಒಳಗೆ ಏನು ಮಾಡೋಣ, ನೀನು ಒಂದೊಂದು ಈಚ್ 13 ವೈಟಮಿನ್ಸ್ ಬಗ್ಗೆ ಈಚ್ ಸ್ಟಡಿ ಮಾಡ್ಕೊತಾ ಹೋಗೋಣ. ಅದಕ್ಕೆ ಇಂಪಾರ್ಟೆಂಟ್ ಅದ ಮತ್ತು ಅದರಿಂದ ಡಿಸೀಸ್ ಯಾವುದು, ಅದಕ್ಕೆ ಪ್ರಿಕಾಷನ್ ಏನು, ಮತ್ತು ಅದರದ್ದು ಟ್ರೀಟ್ಮೆಂಟ್ ಏನು, ಮತ್ತು ಅದರದ್ದು ಡಿಸೀಸ್ಗಳಿಂದ ನಮ್ಮ ಸಿಂಪ್ಟಮ್ಸ್ ಏನು, ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾವೇನು ಮಾಡ್ತೇವೆ ನೆಕ್ಸ್ಟ್ ವಿಡಿಯೋಸ್ ಒಳಗೆ ನಾವು ವಿಡಿಯೋಸ್ ಅಪ್ಲೋಡ್ ಮಾಡ್ಕೊತಾ ಹೋಗ್ತೇವೆ. ಸೊ ಅದ್ರ ಸಲುವಾಗಿ ನಮ್ಮ ಚಾನಲ್ಗೆ ಏನು ಮಾಡ್ಬೋದು, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಮಾಡ್ಬೋದು, ಶೇರ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.